ಎಲ್ಲರಿಗೂ ನಮಸ್ಕಾರಗಳು. ಲಾನಾ ಶಾಸ್ತ್ರಿಯವರ ಧರೆಗಿಳಿದ ದಿವ್ಯ ತೇಜ ಕಾದಂಬರಿಯನ್ನು ಮುಂದುವರಿಸೋಣ. ಗುರುಗಳು ಭಾರತ ದೇಶದ ಒಂದೊಂದೇ ರಾಜ್ಯಗಳಿಗೆ ಪ್ರಯಾಣವನ್ನು ಮಾಡ್ತಾರೆ. ಕಾಶ್ಮೀರಕ್ಕೆ ಹೋಗ್ತಾರೆ, ಅಲ್ಲಿ ಸರ್ವಜ್ಞ ಪೀಠವನ್ನು ಅಲಂಕರಿಸ್ತಾರೆ. ಅಲ್ಲಿ ಜನರಲ್ಲಿ ಮತ್ತು ವಿದ್ವಾಂಸರಲ್ಲಿ, ಪಂಡಿತರಲ್ಲಿ, ಸಾಧು ಸಂತರಲ್ಲಿ ಇದ್ರಂತಹ ಎಲ್ಲ ಅನುಮಾನಗಳನ್ನು ಪರಿಹರಿಸ್ತಾ ಹೋಗ್ತಾರೆ. ಬ್ರಹ್ಮ ಅನ್ನೋದು ಒಂದೇ ವಸ್ತು, ಅದನ್ನು ಬಿಟ್ಟು ಮತ್ತೊಂದು ವಸ್ತು ಅನ್ನೋದು ಏನೂ ಇಲ್ಲ. ಜೊತೆಗೆ ಮಹಾಪಥದಲ್ಲಿ ಎಲ್ಲರೂ ಒಟ್ಟಾಗಿ ಸಾಗಬೇಕು ಅಂತ ಕೂಡ ಎಲ್ಲವನ್ನು ವಿವರವಾಗಿ ವೇದಾಂತ ಧರ್ಮದ ತಿರುಳನ್ನು ಉಪದೇಶ ಮಾಡ್ತಾ ಹೋಗ್ತಾರೆ. ಕಥೆ ಇಲ್ಲಿಗೆ ನಿಂತಿತ್ತು, ಮುಂದುವರಿಸೋಣ. ನಾನು ಭಾಗವತ, ನನ್ನ ದೇವರಾದ ನಾರಾಯಣನೇ, ಹರಿಯೇ, ವಿಷ್ಣುವೇ ಸರ್ವೋತ್ತಮ ಅಂತ ಹೇಳಬಾರ್ದು. ನಾನು ಶೈವ, ನನ್ನ ದೇವರಾದ ಶಿವನೇ ದೇವೋತ್ತಮ ಅಂತಲೂ ಹೇಳಬಾರ್ದು. ನಾನು ಶಾಕ್ತ, ನಮ್ಮ ದೇವಿನೇ ಸರ್ವದೇವತಾ ಶ್ರೇಷ್ಠಳು ಅಂತ ಕೂಡ ಹೇಳಬಾರ್ದು ಅಂತ ಹೇಳ್ಬಿಟ್ಟು, ವಿವಿಧ ದೇವತಾ ಮೂರ್ತಿಗಳಲ್ಲಿ ಶ್ರದ್ಧಾ ವಿಶ್ವಾಸಗಳನ್ನು ಇಟ್ಟಿದ್ದವರು ಆಚಾರ್ಯರ ಉಪದೇಶದಲ್ಲಿ ಈಗ ಹೊಸ ಬೆಳಕನ್ನು ಕಾಣ್ತಾ ಹೋಗ್ತಾರೆ. ಆಚಾರ್ಯರು ಉಪಾಸಕನಿಗೆ ಅವನವನ ಉಪಾಸನಾ ಮೂರ್ತಿ ದೇವತೆನೇ ಅವನವನಿಗೆ ಶ್ರೇಷ್ಠ, ಇತರ ದೇವತೆಗಳು ಅಲ್ಪ ಅನ್ನೋ ಭಾವನೆ ಇರಬಾರ್ದು. ಇದು ಆಧ್ಯಾತ್ಮಿಕ ಪ್ರಗತಿಗೆ ಬಹಳ ದೊಡ್ಡ ಅಡ್ಡಿಯಾಗತ್ತೆ. ಹಾಗೆಯೇ ಸಾಮಾಜಿಕವಾಗಿ ಮತೀಯ ದ್ವೇಷ ಮತ್ತು ವೈಷಮ್ಯಕ್ಕೂ ಕೂಡ ಕಾರಣವಾಗತ್ತೆ. ಅಶಾಂತಿಯನ್ನು ಉಂಟು ಮಾಡಿ ಧಾರ್ಮಿಕ ಅವನತಿಗೆ ಮತ್ತು ಭೇದ ಭಾವಕ್ಕೂ ಕೂಡ ದಾರಿ ಆಗತ್ತೆ. ಈ ಜನ್ಮದಲ್ಲಿ ವೈಷ್ಣವ ಆಗಿದ್ದವನು ಮುಂದಿನ ಜನ್ಮದಲ್ಲಿ ಶೈವ ಅಥವಾ ಶಾಕ್ತ ಆಗಬಹುದು, ಅಥವಾ ಕಾಪಾಲಿಕನಾಗಿ ಹುಟ್ಟಬಹುದು. ಹಾಗೆಯೇ ಶೈವರು ಕೂಡ ತಮ್ಮ ಮುಂದಿನ ಜನ್ಮದಲ್ಲಿ ಬೇರೆ ಬೇರೆಯ ಮತಗಳಲ್ಲಿ ಜನ್ಮ ಪಡೆಯಬಹುದು. ಆದ್ದರಿಂದ ಮತಗಳಲ್ಲಿ ಭೇದ ಭಾವ ಬೇಡ. ಹಾಗೆ ದೇವತೆಗಳಲ್ಲೂ ಕೂಡ ಭೇದ ಭಾವ ಅನ್ನೋದು ಬೇಡ. ಎಲ್ಲ ದೇವಿಯರು ಒಂದೇ ತತ್ವದ ವಿವಿಧ ನಾಮರೂಪಗಳು ಅಂತ ಆಚಾರ್ಯರು ಶ್ರೋತೃವರ್ಗವನ್ನು ಎಚ್ಚರಿಸ್ತಾರೆ. ಶ್ರೀ ಶಂಕರರು ಪ್ರಯಾಗ ಕ್ಷೇತ್ರದಲ್ಲಿ 1-2 ವಾರಗಳ ಕಾಲ ಇದ್ದು ಅಕ್ಷಯ ವಟವೃಕ್ಷದ ಅಡಿಯಲ್ಲಿ ಕೂತು ಧರ್ಮ ಪ್ರವಚನವನ್ನ, ವೇದಾಂತ ತತ್ವದ ವಿಚಾರವನ್ನ ಶ್ರೋತೃ ಸಮುದಾಯಕ್ಕೆ ಅಮೃತಧಾರೆ ಹಾಗೆ ಸುರಿಸ್ತಾರೆ. ಕುಂಭಮೇಳದ ಕಾಲದಲ್ಲಿ 100 ಜನ ಭಿಕ್ಷುಕರು, ಕುರುಡರು, ಕುಂಟರು, ಹೆಳವರು ಅನೇಕರು ಪ್ರಯಾಗದಲ್ಲಿ ಸೇರಿರ್ತಾರೆ. ಆಚಾರ್ಯರ ವಾಕ್ಧಾರೆ, ವಿಚಾರ ಲಹರಿ ಎಷ್ಟೋ ಜನರನ್ನ ಪುನೀತಗೊಳಿಸುತ್ತೆ. ಆಚಾರ್ಯರಿಂದ ರಚಿತವಾದಂತಹ ಸ್ತೋತ್ರಗಳನ್ನು ಅವರಲ್ಲಿ ಬಹಳಷ್ಟು ಜನ ಕೇಳಿ ಬರೆಸ್ಕೊಳ್ತಾರೆ. ಅವುಗಳನ್ನೇ ಮಂತ್ರಗಳ ಹಾಗೆ ಹೇಳ್ಕೊಳ್ಳೋಕ್ಕೆ ಆರಂಭಿಸ್ತಾರೆ. ಆಚಾರ್ಯರ ಶಿಷ್ಯ ಚತುಷ್ಟಯಕ್ಕೂ ಅದೇ ಕೆಲಸ ಆಗುತ್ತೆ. ಓಲೆಗರಿಗಳಲ್ಲಿ ಅವ್ರು ಕೇಳಿದ ಸ್ತೋತ್ರಗಳನ್ನು ಬರ್ಕೊಡೋದು, ಜೊತೆಗೆ ಅದರ ಅರ್ಥವನ್ನು ವಿವರಿಸೋದು. ಆ ಸ್ತೋತ್ರಗಳು ಕೂಡ ಶಿವ, ದೇವಿ, ವಿಷ್ಣು, ಗಣಪತಿ, ರಾಮ, ಕೃಷ್ಣ ಅಥವಾ ಆಂಜನೇಯ ಮುಂತಾದ ದೇವತೆಗಳನ್ನು ಕುರಿತಿದ್ದೇ ಆಗಿರ್ತಿದ್ವು. ಕೆಲವರು ವೇದಾಂತ ಪರವಾದ ಸ್ತೋತ್ರಗಳನ್ನು ಹೇಳಿಸ್ಕೊಳ್ತಾ ಇದ್ರು. ಶಂಕರಾಚಾರ್ಯರ ಆಶ್ರಮದಲ್ಲಿ ಪಂಡಿತರಂತೆ, ಜಿಜ್ಞಾಸುಗಳಂತೆ, ಸಾಧು ಸಂತರಂತೆ ಸಾಮಾನ್ಯ ಜನರು ಕೂಡ ಅವರನ್ನು ಮುತ್ತಿಕೊಳ್ತಿದ್ರು. ಅವರಲ್ಲಿ ಎಷ್ಟೋ ಜನ ಸಹಜವಾಗಿ ವಿರಾಗಿಗಳಾಗಿದ್ದವರಿಗೆ ಆಚಾರ್ಯರು ಕೇಸರಿ ವಸ್ತ್ರವನ್ನು ಅನುಗ್ರಹಿಸ್ತಾರೆ. ಅವರು ಕಾವಿಯನ್ನು ಧರಿಸಿ ಬೈರಾಗಿಗಳಾಗಿ ಸದಾ ದೇಶ ಸಂಚಾರವನ್ನು ಮಾಡ್ತಾ, ಕ್ಷೇತ್ರ ತೀರ್ಥಗಳ ಸಂಚಾರವನ್ನು ಮಾಡ್ತಾ ವೇದಾಂತ ತತ್ವವನ್ನು ಜನರ ಆಡು ಭಾಷೆಯಲ್ಲಿ ಪ್ರಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ದಶನಾಮಿಗಳು ಅಂತ ಮುಂದೆ ಪ್ರಸಿದ್ಧರಾದಂತಹ ಈ ಶಿಷ್ಯರುಗಳು ಭರತಖಂಡದಲ್ಲಿ ಎಲ್ಲ ಕಡೆನೂ ಧರ್ಮ ಜಾಗೃತಿಯನ್ನು ಮೂಡಿಸೋಕ್ಕೆ ಪ್ರಾರಂಭ ಮಾಡ್ತಾರೆ. ಆಚಾರ್ಯರು ಪ್ರಯಾಗ ಕ್ಷೇತ್ರಕ್ಕೆ ಬಂದ ಉದ್ದೇಶ ನೆರವೇರಿದ ನಂತರ ಮತ್ತೆ ಬದರಿ ಕ್ಷೇತ್ರದ ಕಡೆ ಹೊರಡ್ತಾರೆ. ಪ್ರಯಾಗದ ಜನಸ್ತೋಮ ಈ ವಿಶ್ವಗುರುವನ್ನ ಭಕ್ತಿ ಮತ್ತು ಗೌರವದಿಂದ ಜೈಕಾರ ಮಾಡ್ತಾ ಬೀಳ್ಕೊಡುತ್ತೆ. ಆಚಾರ್ಯರು ಬದರಿನಾಥಕ್ಕೆ ಮರಳಿ ಬಂದಾಗ ಈ ಮಹಾಪರಿವ್ರಾಜಕರನ್ನ ರಾಜ ಬ್ರಹ್ಮಗುಪ್ತ, ಆತನ ಮಕ್ಕಳು, ಮಂತ್ರಿಗಳು ಸಮಸ್ತರೂ ಕೂಡ ರಾಜ ಮರ್ಯಾದೆಯಿಂದ ಸ್ವಾಗತಿಸ್ತಾರೆ. ಆಚಾರ್ಯರು ರಾಜ ಮತ್ತು ಶಿಷ್ಯರ ಜೊತೆಗೆ ಶ್ರೀ ಬದರಿನಾರಾಯಣನ ದರ್ಶನವನ್ನ ಮಾಡಿ ಆನಂತರ ವ್ಯಾಸಗೃಹೆಗೆ ಹಿಂತಿರುಗ್ತಾರೆ. ನೇಪಾಳ ಮತ್ತು ಪ್ರಯಾಗಗಳ ಯಾತ್ರೆ ಆದ ನಂತರ ಆಚಾರ್ಯರು ಹೆಚ್ಚಾಗಿ ಮೌನವಾಗ್ತಾರೆ, ಅಂತರ್ಮುಖಿಗಳಾಗೂ ಇರ್ತಾರೆ. ಆದರೂ ಸಹ ತಮ್ಮ ದರ್ಶನ ಮತ್ತು ಉಪದೇಶಗಳನ್ನು ಅಪೇಕ್ಷಿಸಿ ಬಂದವರಿಗೆ ನಿರಾಶೆಯನ್ನು ಉಂಟು ಮಾಡದೆ ಅವರುಗಳನ್ನು ಆದರ ವಿಶ್ವಾಸಗಳಿಂದ ಮಾತಾಡಿಸಿ ಅವರ ಸಮಸ್ಯೆಗಳನ್ನು ಬಗೆಹರಿಸ್ತಿರ್ತಾರೆ. ಗುರುದೇವರಲ್ಲಿ ಧಾರ್ಮಿಕ ಮತ್ತು ತಾತ್ವಿಕ ಸಮಸ್ಯೆಗಳನ್ನು ಹೊತ್ತು ಬರ್ತಿದ್ದವರು ಇದ್ದ ಹಾಗೇನೆ
ವ್ಯಾವಹಾರಿಕ ಜಗತ್ತಿನ ಸಮಸ್ಯೆಗಳ ಭಾರ ಹೊತ್ತವರು ಕೂಡ ಬರ್ತಾ ಇದ್ರು. ರೋಗ ರುಜಿನಗಳು, ಕಷ್ಟ ಕಾರ್ಪಣ್ಯಗಳು, ಸಾವು ನೋವುಗಳು, ಬಡತನಗಳು, ದಾರಿದ್ರ್ಯ, ಒಂದೇ ಎರಡೇ ಈ ಥರದ ನೂರಾರು ಸಮಸ್ಯೆಗಳನ್ನು ಎದುರಿಸ್ತಿದ್ದವರು ಬರ್ತಾ ಇದ್ರು. ಆಚಾರ್ಯರ ಒಂದು ಸಾಂತ್ವನದ ನುಡಿ ಅಥವಾ ಒಂದು ಮಂತ್ರೋಪದೇಶ ಇವೇ ಸಾಕಾಗಿತ್ತು ಅವರನ್ನು ಸಮಾಧಾನಗೊಳಿಸಕ್ಕೆ. ಆಚಾರ್ಯರ ನುಡಿಗರು ಅವರಲ್ಲಿ ಆತ್ಮವಿಶ್ವಾಸವನ್ನು, ಸ್ವಸಮಸ್ಯೆಗಳನ್ನು ಎದುರಿಸುವಂತಹ ಧೈರ್ಯವನ್ನು ಕೂಡ ತುಂಬ್ತಾ ಇದ್ವು. ಒಮ್ಮೆ ವಾರಣಾಸಿಯ ಕೃಷ್ಣ ಮಿಶ್ರರು ಗುರುದೇವರಲ್ಲಿ ಧಾರ್ಮಿಕ ಆಧ್ಯಾತ್ಮಿಕವಾದ ವಿಚಾರಗಳನ್ನು ಭಿನ್ನ ಮಾಡಿಕೊಳ್ಳೋರಿಗಿಂತ ಸಾಂಸಾರಿಕ ಸಮಸ್ಯೆಗಳ ಪರಿಹಾರಕ್ಕೆ ಬರೋರೇ ಹೆಚ್ಚು ಅಂತ ನುಡಿತಾರೆ. ಅದನ್ನು ಕೇಳಿದ ಸುರೇಶ್ವರರು ಹೇಳ್ತಾರೆ, ಸಾಂಸಾರಿಕ ಕಷ್ಟ ನಷ್ಟ, ದುಃಖ ವ್ಯಸನಗಳು, ಇತರ 10 ಸಮಸ್ಯೆಗಳು, ವ್ಯಾಕುಲಗಳು ಮನಸ್ಸಲ್ಲಿದ್ದು ಕಾಡ್ತಾ ಇರುವಾಗ ಈ ಒತ್ತಡಗಳಿಗೆ ಪರಿಹಾರ ದೊರಕದಿದ್ದರೆ ಧಾರ್ಮಿಕ ಸಾಧನೆ ಮಾಡೋಕ್ಕೆ ಜನರಿಗೆ ಹೇಗೆ ಸಾಧ್ಯ ಆಗುತ್ತೆ? ಅವುಗಳ ಪರಿಹಾರಕ್ಕೋಸ್ಕರನೇ ಜನ ಗುರುದೇವರಲ್ಲಿ ಬರೋದರಲ್ಲಿ ತಪ್ಪೇನು? ಗುರು ಅಂದರೆ ತಾಯಿ ಇದ್ದಾಗಲ್ವಾ? ತಾಯಿಯಲ್ಲಿ ತಮ್ಮ ನೋವು ಕಷ್ಟವನ್ನು ಹೇಳ್ಕೊಳ್ಳದೆ ಮಕ್ಕಳು ಮತ್ತಾರಲ್ಲಿ ಹೇಳ್ಕೊಳ್ತಾರೆ ಅಂತ ಹೇಳ್ತಾರೆ. ಶಂಕರಾಚಾರ್ಯರು ಹೀಗೆ ತಾಯಿ ಹಾಗೆ ಮೃದು ಹೃದಯದವರು, ಆರ್ತ ಶಿಷ್ಯ ವತ್ಸಲರು ಆಗಿರ್ತಾರೆ. ಅವರದು ವಿಶ್ವ ಮಾತೃ ಹೃದಯ ಆಗಿರುತ್ತೆ. ಒಂದು ದಿನ ಆಚಾರ್ಯರು ತಮ್ಮ 4 ಜನ ಪ್ರಮುಖ ಶಿಷ್ಯರ ಜೊತೆ ಮಾತಾಡ್ತಾ ಕೂತಿದ್ದಾಗ ಉಳಿದೆಲ್ಲ ಸನ್ಯಾಸಿ ಶಿಷ್ಯರನ್ನು ಕರೆ ಕಳಿಸ್ತಾರೆ. ಅವರೆಲ್ಲರೂ ಬಂದು ನಮಸ್ಕರಿಸಿ ಕೂತ ನಂತರ ಗುರುಗಳು ಹೇಳ್ತಾರೆ, ಧರ್ಮ ಪ್ರಸಾರಕ್ಕೋಸ್ಕರ 4 ಮಠಗಳನ್ನು ಸ್ಥಾಪಿಸಿದ್ದಾಯಿತು. ಶ್ರೀ ಸುರೇಶ್ವರಾದಿಯಾಗಿ ಶ್ರೀ ಸನಂದನರು, ಶ್ರೀ ಹಸ್ತಾಮಲಕರು, ಶ್ರೀ ತೋಟಕರು ಇನ್ನು ಮುಂದೆ ಈ ಪೇಟೆಗಳಲ್ಲಿ ನೆಲೆಸಿ ಧಾರ್ಮಿಕ ಮಾರ್ಗದರ್ಶನವನ್ನು ನೀಡ್ತಾರೆ. ಉಳಿದ ನೀವೆಲ್ಲರೂ ಇಡೀ ಭರತಖಂಡದಲ್ಲಿ ಸಂಚರಿಸ್ತಾ ಜನಗಳನ್ನು ಧರ್ಮ ಮಾರ್ಗದಲ್ಲಿ ನಡೆಯೋ ಹಾಗೆ ಪ್ರೇರೇಪಿಸಬೇಕು. 4 ವರ್ಣದವರು ಪರಸ್ಪರ ಸಹಕಾರ ಸ್ನೇಹದಿಂದ ಇರೋ ಹಾಗೆ ಬೋಧಿಸಬೇಕು. ಶಾಸ್ತ್ರ ವಿಚಾರಗಳಲ್ಲಿ, ತತ್ವ ವಿಚಾರಗಳಲ್ಲಿ ಸಂದೇಹ ಬಂದಾಗ ಆಯಾ ಪೀಠಗಳ ಆಚಾರ್ಯರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಬ್ರಾಹ್ಮಣರು ಕಾಮಕ್ರೋಧ ವಶರಾದರೆ, ಕ್ಷತ್ರಿಯರು ದ್ವೇಷ ಅಸೂಯೆಗಳಿಗೆ ವಶರಾದರೆ, ಹಾಗೆ ವೈಶ್ಯರು ಲೋಭ ಮೋಹಗಳಿಗೆ ವಶರಾದರೆ ದಾರಿ ತಪ್ಪಬಹುದು. ಇವರಲ್ಲಿ ಯಾರೊಬ್ಬರು ದಾರಿ ತಪ್ಪಿದ್ರೂ ಕೂಡ ಅದು ಸಮಾಜದ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ. ಆದ್ದರಿಂದ ನೀವು ಅಂತಹವರನ್ನು ನ್ಯಾಯ ಮಾರ್ಗದಲ್ಲಿ ನಡೆಯೋ ಹಾಗೆ ತಿದ್ದಬೇಕು, ಪ್ರೇರೇಪಿಸಬೇಕು. ಮಹಾಜನೋ ಯೇ ನಗತಃ ಸಪಂತಹ ಅಂದರೆ ಹಿರಿಯರು ಹೇಗೆ ನಡ್ಕೊತಾರೋ ಅವರನ್ನೇ ಬಹಳಷ್ಟು ಜನರು, ಇತರರು ಕೂಡ ಅನುಸರಿಸ್ತಾರೆ. ಆದ್ದರಿಂದ ಸಮಾಜದ ಮುಖಂಡರು ಅನಿಸ್ಕೊಂಡವರು ಬಹಳ ಎಚ್ಚರದಿಂದ ಇದ್ದು ಧರ್ಮದಿಂದ ನಡೆಯೋ ಹಾಗೆ ನೀವು ನೋಡಿಕೊಳ್ಬೇಕು. ಹಾಗೆಯೇ ಧರ್ಮಕ್ಕೆ ಅಪಾಯ ಬಂದಾಗ ನೀವು ಜನಗಳಲ್ಲಿ ಒಗ್ಗಟ್ಟನ್ನು ಮೂಡಿಸಬೇಕು, ದೇಶವನ್ನು ಧರ್ಮವನ್ನು ರಕ್ಷಿಸಬೇಕು. ಇಂತಹ ಅಪಾಯ ಒಳಗಿಂದಲೂ ಬರಬಹುದು, ಹೊರಗಿಂದಲೂ ಬರಬಹುದು. ಅಪಾಯ ಅನ್ನೋದು ಆಂತರಿಕವಾಗಲಿ ಬಾಹ್ಯದಿಂದಾಗಲಿ ಬಂದದ್ದು ಹೇಗೆ ಬಂದಿರಲಿ ಧರ್ಮಕ್ಕಷ್ಟೇ ಅಲ್ಲದೆ ಅದು ದೇಶಕ್ಕೂ ಧಕ್ಕೆ ತರುತ್ತೆ. ಅಂತಹ ಸಮಯದಲ್ಲಿ ನೀವು ಜಾಗೃತರಾಗಿರಬೇಕು. ಜನರನ್ನು ಧರ್ಮ ರಕ್ಷಣೆಗೆ ಮತ್ತು ದೇಶದ ರಕ್ಷಣೆಗೂ ಕೂಡ ಪ್ರೇರೇಪಿಸಬೇಕು. ಈ ಜಗತ್ತು ಮಿಥ್ಯ ಅಂದ್ಕೊಂಡು ಉಪೇಕ್ಷೆ ಮಾಡಕೂಡ್ದು. ವ್ಯವಹಾರ ಪ್ರಪಂಚದಲ್ಲಿ ಇರೋ ಅಷ್ಟು ಕಾಲವೂ ಅದಕ್ಕೆ ತಕ್ಕ ಹಾಗೆ ನಾವು ವರ್ತಿಸಬೇಕು ಅಂತಲೂ ಗುರುಗಳು ಬೋಧಿಸ್ತಾರೆ. ಆಚಾರ್ಯರು ತಮ್ಮ ಈ ಸನ್ಯಾಸಿ ಶಿಷ್ಯರನ್ನು ಅವರವರು ಇರತಕ್ಕಂತಹ ಸ್ಥಳ, ಸನ್ನಿವೇಶ ಮತ್ತು ಅವರವರ ಮನಃಪರಿಪಾಕಕ್ಕೆ, ಅವರ ಸಾಧನೆಗೆ ತಕ್ಕ ಹಾಗೆ ತೀರ್ಥ, ಆಶ್ರಮ, ವನ, ಅರಣ್ಯ, ಗಿರಿ, ಪರ್ವತ, ಸಾಗರ, ಪುರಿ, ಸರಸ್ವತಿ, ಭಾರತಿ ಅಂತಕ್ಕಂತಹ ವ್ಯಾಪಕವೂ ಅನ್ವರ್ಥವೂ ಆದಂತಹ ನಾಮಗಳಿಂದ ಕರೀತಾರೆ. ಈ ದಶನಾಮಿ ಸನ್ಯಾಸಿಗಳು ಭಾರತ ದೇಶದ ಎಲ್ಲ ಸ್ಥಳಗಳಲ್ಲೂ ಸಂಚರಿಸಿ ಧರ್ಮತತ್ವವನ್ನು ಪ್ರಚಾರ ಮಾಡ್ತಾ ಇರಬೇಕು ಅಂತ ಅಪ್ಪಣೆ ಮಾಡ್ತಾರೆ. ಪೀಠಾಧಿಪತಿಗಳು ಬಿಟ್ಟು ಉಳಿದವರೆಲ್ಲರೂ ಹೆಚ್ಚು ಕಾಲ ಒಂದೇ ಸ್ಥಳದಲ್ಲಿ ನಿಲ್ಲದೆ ಸ್ಥಳದಿಂದ ಸ್ಥಳಕ್ಕೆ ಸಂಚರಿಸ್ತಾ ಜನಗಳ ಸಂಪರ್ಕವನ್ನು ಬೆಳೆಸ್ತಾ ಭರತಖಂಡವನ್ನೆಲ್ಲ ವ್ಯಾಪಕವಾಗಿ ಸುತ್ತುತ್ತಾ ಇರಬೇಕು ಅಂತಲೂ ತಿಳಿಸ್ತಾರೆ. ಈ ಸಾಧು ಸನ್ಯಾಸಿಗಳು ಬೈರಾಗಿಗಳ ಯೋಗಕ್ಷೇಮವನ್ನು ಸಮಾಜ ನೋಡ್ಕೊಳ್ಬೇಕು. ಅವರ ಭಿಕ್ಷೆ ಮತ್ತು ವಸನಗಳ ಹೊಣೆ ಸಮಾಜದ್ದು ಅಂತಲೂ ಗುರುಗಳು ಸ್ಪಷ್ಟಪಡಿಸ್ತಾರೆ. ಸದಾಕಾಲ ತತ್ವಾರ್ಥ ಚಿಂತನೆಯನ್ನು ಮಾಡ್ತಾ ಇರಿ. ನಿಮ್ಮ ಹೃದಯದಿಂದ ಲೌಕಿಕ ಆಸೆ, ಮಮತೆ, ಮೋಹಗಳನ್ನು ಹೊರಕ್ಕೆ ಅಟ್ಟಬೇಡಿ. ಪ್ರಲೋಭನೆಗಳಿಗೆ ವಶರಾಗಬೇಡಿ.
ದೃಢ ಮನಸ್ಕರಾಗಿ ಆಶ್ರಮದ ನೇಮ ನಿಷ್ಠೆಗಳನ್ನು ಪಾಲಿಸಿ ಪ್ರಾಪಂಚಿಕ ಬಂಧನಕ್ಕೆ ಒಳಗಾಗಬೇಡಿ. ಆಗಾಗ ಶಾಂತನವೂ ನಿರ್ಜನವೂ ಆದಂತಹ ವನ, ಅರಣ್ಯ, ಗಿರಿ, ಪರ್ವತ, ಸಾಗರ ತಟಗಳಲ್ಲಿದ್ದು ಜಪತಪಗಳಲ್ಲಿ ನಿರತರಾಗಿರಿ. ಗಂಭೀರವಾದಂತಹ ನಿಶ್ಚಿತವಾದ ಬುದ್ಧಿಯಿಂದ ಜಗತ್ತನ್ನು ಅಸತ್ತೆಂದು ಭಾವಿಸಿ ವೇದಾಂತ ಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಇರಿ. ಆಧ್ಯಾತ್ಮ ವಿದ್ಯೆಯ ಸಂಪೂರ್ಣ ಜ್ಞಾನದಿಂದ, ಆತ್ಮಜ್ಞಾನದಿಂದ ಪರಮಾತ್ಮನೇ ನಾನು ಅಂತಕ್ಕಂತಹ ದಿವ್ಯ ಆನಂದದ ಅನುಭವವನ್ನು ಪಡೆಯಿರಿ ಅಂತ ಆಚಾರ್ಯರು ತಮ್ಮ ಆಗಿದ್ದಂತಹ 100 ಜನ ಸನ್ಯಾಸಿ ಶಿಷ್ಯರಿಗೆ ನೈತಿಕ ತತ್ವ ಪ್ರಚಾರಕ್ಕಾಗಿ ದೇಶ ಸಂಚಾರ ಕರ್ತವ್ಯವನ್ನು ಮತ್ತು ಸಮಾಜದ ಧಾರ್ಮಿಕ ಉನ್ನತಿಯನ್ನು ಸಾಧಿಸುವಂತಹ ಹೊಣೆಯನ್ನು ಕೂಡ ವಹಿಸಿಕೊಡ್ತಾರೆ. ಈ ಎಲ್ಲ ದಶನಾಮಿ ಸನ್ಯಾಸಿಗಳು ಒಬ್ಬೊಬ್ಬರಾಗಿ ಗುಂಪಾಗಿ ಬಂದು ಆಚಾರ್ಯರ ಪಾದಗಳಿಗೆ ಎರಗುತ್ತಾರೆ. ಧರ್ಮ ರಕ್ಷಣೆಗೆ ದೀಕ್ಷಾಬದ್ಧರಾಗಿದ್ದೀವಿ ಅಂತ ಅವರಲ್ಲಿ ವಿಜ್ಞಾಪಿಸಿ ಅವರಿಂದ ಅಪ್ಪಣೆಯನ್ನು ಪಡ್ಕೊಂಡು ಭಾರತ ದೇಶದ 4 ದಿಕ್ಕುಗಳ ಕಡೆನೂ ಚದುರಲಿಕ್ಕೆ ಒಬ್ಬೊಬ್ಬರಾಗಿ ಹೊರಡ್ತಾರೆ. ಇವರುಗಳೇನೆ ಧಾರ್ಮಿಕ ಸೇನಾನಿಗಳು. ಇದಾಗಿ ಒಂದು 4 ದಿನ ಆಗಿರಬಹುದು. ಆಚಾರ್ಯರು ತಾವು ಸ್ಥಾಪಿಸಿದ 4 ಮಠಗಳ ಅಧ್ಯಕ್ಷರಿಗೆ ಮಾರ್ಗದರ್ಶನ ಆಗೋ ಹಾಗೆ ಒಂದು ಮಹಾನುಶಾಸನವನ್ನು ರಚಿಸಿ ಅದನ್ನು ಬರೆಸ್ತಾರೆ. ಮಠಾಧಿಪತಿಗಳ ನಿರ್ದಿಷ್ಟವಾದ ಕರ್ತವ್ಯಗಳು ಮತ್ತು ಅದರ ನಿರ್ವಹಣೆ ಮಾಡೋದು ಇವುಗಳನ್ನೆಲ್ಲ ಅದರಲ್ಲಿ ಸ್ಪಷ್ಟವಾಗಿ ಬರೆಸಿರ್ತಾರೆ. ಮಠಾಧಿಪತಿಗಳಾದವರು ತಮ್ಮ ರಾಷ್ಟ್ರದ ಅಂದರೆ ಈ ಭರತಖಂಡದ ಅಭ್ಯುದಯಕ್ಕೋಸ್ಕರ ಮತ್ತು ವೇದಾಂತ ಧರ್ಮ ಪ್ರಸಾರಕ್ಕೋಸ್ಕರ ತಮ್ಮ ಪ್ರದೇಶಗಳಲ್ಲಿ ಸದಾಕಾಲ ಸಂಚರಿಸ್ತಿರಬೇಕು. ವೇದಶಾಸ್ತ್ರಗಳಲ್ಲಿ ಪ್ರತಿಪಾದಿತವಾಗಿರ್ತಕ್ಕಂತಹ ವರ್ಣ ಮತ್ತು ಆಶ್ರಮಗಳ ಧರ್ಮಗಳ ರಕ್ಷಣೆಯನ್ನು ಮಾಡಬೇಕು. ಜನಗಳಲ್ಲಿ ನೈತಿಕ ತತ್ವಗಳನ್ನು ಪ್ರಚಾರ ಮಾಡಬೇಕು. ಆಲಸಿಕೆಯಿಂದ ಧರ್ಮಕ್ಕೆ ಗ್ಲಾನಿ ಉಂಟಾಗುವಂತಹ ಅಪಾಯ ಇರೋದರಿಂದ ಮಠಾಧಿಪತಿಗಳು ಆಗಿರೋರು ಸದಾಕಾಲವು ಜಾಗೃತರಾಗಿರಬೇಕು. ಉತ್ಸಾಹದಿಂದ ಶ್ರದ್ಧೆಯಿಂದ ವೇದಾಂತ ಧರ್ಮವನ್ನು ರಕ್ಷಿಸಿ ಪೋಷಿಸಬೇಕು. ಮಠಾಧಿಪತಿಗಳು ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ ಇದ್ದು ಎಲ್ಲರೂ ಸೇರಿ ಭಾರತ ದೇಶದಲ್ಲಿ ವೇದಾಂತ ಧರ್ಮವು ಅವಿಚ್ಛಿನ್ನವಾಗಿ ವರ್ಧಿಸೋದಕ್ಕೆ ಮಹತ್ತರವಾದ ಧಾರ್ಮಿಕ ವ್ಯವಸ್ಥೆಯನ್ನು ಆಯಾ ದೇಶ ಮತ್ತು ಕಾಲಗಳಿಗೆ ಅನುಗುಣವಾಗಿ ಮಾಡ್ತಾ ಇರಬೇಕು. ಮಠಾಧಿಪತಿ ಆಗೋ ಆತನು ಸದ್ಗುಣಶೀಲ ಆಗಿರಬೇಕು. ಪವಿತ್ರನೂ ಜಿತೇಂದ್ರಿಯನೂ ಆಗಿರಬೇಕು. ಆತನಿಗೆ ವೇದಶಾಸ್ತ್ರಗಳಲ್ಲಿ ಪಾಂಡಿತ್ಯ ಇರಬೇಕು. ಯೋಗಾಭ್ಯಾಸದಿಂದ ಶರೀರವನ್ನು, ಯೋಗಾನುಷ್ಠಾನದಿಂದ ಅಂತಃಕರಣವನ್ನು ಸುಸ್ಥಿತಿಯಲ್ಲಿ ಇಟ್ಕೊಂಡಿರಬೇಕು. ಎಲ್ಲ ಶಾಸ್ತ್ರಗಳ ಪರಿಚಯ ಆತನಿಗಿದ್ದು ಆತ ಸ್ವಭಾವತಃ ನಿಸ್ವಾರ್ಥಿ, ವಿರಾಗಿ ಆಗಿರಬೇಕು. ಅದ್ವೇಷ, ಮೈತ್ರಿ, ಕರುಣೆ ಮುಂತಾದ ಆತ್ಮಗುಣಗಳು ಉಳ್ಳವನನ್ನು ವಿದ್ವಾಂಸರು ಆರಿಸಿ ಪೀಠಾಧಿಪತಿಯನ್ನಾಗಿ ನೇಮಿಸಬೇಕು. ಹೀಗೆ ಆಚಾರ್ಯರು ಅನುಶಾಸನವನ್ನು ಮಾಡ್ತಾರೆ. ಆಚಾರ್ಯರು ಸ್ವಲ್ಪ ದಿನಗಳ ಕಾಲ ಆತ್ಮಾರಾಮರಾಗಿ ಮೌನವಾಗಿ ಇದ್ದು ಬಿಡ್ತಾರೆ. ಅವರನ್ನು ನೋಡೋಕ್ಕೆ ಬರೋರಿಗೆ ಅವರ ದರ್ಶನ ಮಾತ್ರ ಸಿಗ್ತಾ ಇರುತ್ತೆ. ಬರ್ತಾ ಅವರ ಅಂತರ್ಮುಖತೆ ಹೆಚ್ಚಾಗ್ತಾ ಬರುತ್ತೆ. ಅವರೇ ವಿವೇಕ ಚೂಡಾಮಣಿಯನ್ನು ಬರೆದಿದ್ರಂತೆ. ಒಮ್ಮೊಮ್ಮೆ ಮಗುವಿನ ಹಾಗೆ, ಒಮ್ಮೊಮ್ಮೆ ಮರುಳರ ಹಾಗೆ, ಜಡರ ಹಾಗೆ ವರ್ತಿಸೋಕ್ಕೆ ಪ್ರಾರಂಭ ಮಾಡ್ತಾರೆ. ಪದೇ ಸಮಾಧಿ ಸ್ಥಿತಿಯಲ್ಲಿ ಇರಲಿಕ್ಕೆ ಪ್ರಾರಂಭ ಆಗೋಗುತ್ತೆ. ಕೆಲವೊಮ್ಮೆ ವಾರಗಟ್ಟಲೆ ಅವರು ಆತ್ಮಾರಾಮರಾಗಿ ಸಮಾಧಿ ಸ್ಥಿತಿಯಲ್ಲಿ ಮುಳುಗಿರ್ತಾ ಇರ್ತಾರೆ. ಆ ದಿನಗಳಲ್ಲಿ ಅವರಿಗೆ ಆಹಾರ ಅಥವಾ ಪಾನೀಯಗಳು ಯಾವುವೂ ಇರೋದಿಲ್ಲ. ಸರದಿ ಹಾಗೆ ಸನಂದನ, ಸುರೇಶ್ವರ, ಹಸ್ತಾಮಲಕ ಮತ್ತು ತೋಟಕರು ಅವರನ್ನು ಬಹಳ ಎಚ್ಚರಿಕೆಯಿಂದ ನೋಡ್ತಾ ಇರ್ತಾರೆ. ಹೀಗೆ ದಿನ ಕಳೀತಾ ಆಚಾರ್ಯರ 33ನೇ ವರ್ಧಂತಿ ಬರುತ್ತೆ. ಅವರು ಆ ದಿನವೂ ಕೂಡ ಅಂತರ್ಮುಖರಾಗೇ ಇರ್ತಾರೆ. ಬ್ರಹ್ಮಗುಪ್ತ ಹಿಂದಿನ ಹಾಗೆ ವರ್ಧಂತಿಗೆ ವಿಶೇಷವಾದ ವ್ಯವಸ್ಥೆಯನ್ನು ಮಾಡಿರ್ತಾನೆ. ವೇದ ಪಾರಾಯಣ, ಉಪನಿಷತ್ ಪಾರಾಯಣ, ಭಾಷ್ಯ ಪಾರಾಯಣ ಎಲ್ಲಕ್ಕೂ ಏರ್ಪಾಟಾಗಿರುತ್ತೆ. ರುದ್ರ ಹೋಮವನ್ನು ನಡೆಸಲಿಕ್ಕೆ ಹರಿದ್ವಾರ ಮತ್ತು ಋಷಿಕೇಶದಿಂದ ಋತ್ವಿಜರು ಬಂದಿರ್ತಾರೆ. ಆ ಸುತ್ತಮುತ್ತಲೂ ಇದ್ದಂತಹ ಸಾಧು ಸಂತರು, ಸನ್ಯಾಸಿಗಳು, ತಪಸ್ವಿಗಳು 100 ಜನ ಅಲ್ಲಿಗೆ ಆಗಮಿಸಿರ್ತಾರೆ. ಶ್ರೀ ಬದ್ರಿನಾರಾಯಣನ ಪೂಜೆಯಿಂದ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಹೋಮ ಪೂರ್ಣಾಹುತಿಯ ಸಮಯಕ್ಕೆ ಮಂತ್ರಾದ್ಘೋಷ, ಭೇರಿ, ಶಂಖಗಳ ಮಂಗಳ ನಿನಾದ ಮುಗಿಲನ್ನು ಮುಟ್ಟುತ್ತೆ. ಆಗ ವ್ಯಾಸಗುಹೆಯಲ್ಲಿ ಅಂತರ್ಮುಖರಾಗಿದ್ದಂತಹ ಗುರುಗಳಿಗೆ ಎಚ್ಚರಿಕೆ ಆಗುತ್ತೆ. ಅವರು ನಿಧಾನವಾಗಿ ಕಣ್ತೆರೀತಾರೆ. ಬಾಹ್ಯ ಪ್ರಪಂಚದ ಕಡೆ ಅವರ ಗಮನ ಹರಿಯುತ್ತೆ.
ಮೆಲ್ಲನೆ ಹೇಳ್ತಾರೆ. ಶರೀರ ದುರ್ಬಲವಾಗಿದ್ದ ಹಾಗೆ ಅನಿಸುತ್ತೆ. ಇದಕ್ಕೆ ಅನ್ನ ಆಹಾರಗಳಿಲ್ಲದೆ ಈ ದೇಹ ಸೊರಗಿದೆ ಅಂತ ಅವ್ರು ಅಂದ್ಕೊಳ್ತಾರೆ. ನಾರಾಯಣ ನಾರಾಯಣ ಅಂತ ಗುಹೆಯ ದ್ವಾರದ ಹತ್ತಿರಕ್ಕೆ ಬರ್ತಾರೆ. ಅಲ್ಲಿ ಕೂತಿದ್ದಂತಹ ಬ್ರಹ್ಮಚಾರಿ ವಾಮದೇವ ದಿಗ್ಗಂತ ಎದ್ದು ನಮಸ್ಕಾರ ಮಾಡಿ ಕೈ ಮುಗಿದು ನಿಂತ್ಕೊಳ್ತಾನೆ. ಆಚಾರ್ಯರು ಮೇಲುಧ್ವನಿಯಲ್ಲೇ ಕೇಳ್ತಾರೆ, ವತ್ಸ ಇದೇನು ವಿಶೇಷ, ಇವತ್ತು ಭೇರಿಯ ಶಬ್ದ ಮೊಳಗುತ್ತಲ್ಲ ಅಂತ ಅಂದಾಗ ವಾಮದೇವರು ನಮ್ರವಾಗಿ ಹೇಳ್ತಾನೆ, ಗುರುಗಳೇ ಇಂದು ತಮ್ಮ ವರ್ಧಂತಿ ಅಲ್ವಾ ಅಂದಾಗ, ಹೌದಲ್ವಾ, 32 ಸಂವತ್ಸರಗಳಾಯಿತು ನಾನು ಜನ್ಮ ತಳೆದು ಅಂತ ತಮ್ಮಷ್ಟಕ್ಕೆ ತಾವು ಹೇಳ್ಕೊಳ್ತಾರೆ. ಹೌದು ಗುರುದೇವ, ತಮ್ಮ ಅವತಾರವಾಗಿ ಇಂದಿಗೆ 32 ವರ್ಷಗಳು ವರ್ಧಿಸಿವೆ ಅಂತ ವಾಮದೇವ ಹೇಳ್ತಾನೆ. ಆಚಾರ್ಯರು ನಗುತ್ತಾರೆ. ವಾಮದೇವ ಬಾ ನಡಿ ಸ್ನಾನ ಮಾಡಿ ಬರೋಣ ಅಂತ ಅಂತಾರೆ. ವಾಮದೇವ ಆಚಾರ್ಯರ ಮಡಿ ವಸ್ತ್ರಗಳನ್ನು ತಗೊಂಡು ಅವರ ಹಿಂದೆನೆ ಹೊರಡ್ತಾನೆ. ಗುರುಗಳು ಗಂಗೆಯಲ್ಲಿ ಇಳಿದು ಗಂಗಾಸ್ತವನವನ್ನು ಹೇಳ್ತಾ ಸ್ನಾನ ಮಾಡ್ತಾರೆ. ವಾಮದೇವನನ್ನು ಕರೆದು, ಸೌಮ್ಯ ನೀನು ನೀರಿಗೆ ಇಳಿ, ಮತ್ತೊಮ್ಮೆ ಸ್ನಾನ ಮಾಡು ಅಂತ ಹೇಳ್ತಾರೆ. ವಾಮದೇವ ಸ್ನಾನಕ್ಕೆ ಅಂತ ಗಂಗೆಯಲ್ಲಿ ಇಳಿತಾನೆ. ಆಚಾರ್ಯರು ತಮ್ಮ ಕಮಂಡಲುವಿನಿಂದ ಮಕ್ಕಳಿಗೆ ತಾಯಿ ಸ್ನಾನ ಮಾಡಿಸೋ ಹಾಗೆ 3 ಸಲ ಆತನಿಗೆ ನೀರನ್ನು ಎರೀತಾರೆ. ಆನಂತರ ಹೊರಗಡೆಗೆ ಬಂದು ಶುಷ್ಕ ವಸ್ತ್ರಗಳನ್ನ ಧರಿಸ್ತಾರೆ. ಭಸ್ಮ ಮತ್ತು ರುದ್ರಾಕ್ಷಿ ಧಾರಣೆ ಮಾಡಿಕೊಂಡು ಜಪಕ್ಕೆ ಕೂತ್ಕೊಂತಾರೆ. ಗುರುದೇವರ ಜಪ ಆಗೋ ಹೊತ್ತಿಗೆ ಬ್ರಹ್ಮಚಾರಿಯ ಬಟ್ಟೆಗಳು ಒಣಗಿರುತ್ತವೆ. ಗುರು ಶಿಷ್ಯರಿಬ್ಬರು ವ್ಯಾಸಗುಹೆ ಕಡೆ ಹೊರಡ್ತಾರೆ. ಆಲಯದಲ್ಲಿ ಪೂರ್ಣಾಹುತಿ ಆಗಿರುತ್ತೆ. ಹೋಮ ಮುಗಿತಾ ಇದ್ದ ಹಾಗೆ ಸುರೇಶ್ವರಾದಿ 4 ಯತಿಗಳು ವ್ಯಾಸಗುಹೆಗೆ ಬರ್ತಾರೆ. ಅಲ್ಲಿ ಗುರುಗಳು ಕಾಣಿಸದೆ ತಲ್ಲಣಿಸ್ತಾರೆ. ಗುರುಗಳು ಇಲ್ಲ, ಅವರನ್ನು ನೋಡ್ಕೊಳ್ಳೋಕ್ಕೆ ನೇಮಿಸಿದ್ದ ವಾಮದೇವನೂ ಇಲ್ಲ. ಬ್ರಹ್ಮಗುಪ್ತನಿಗೆ ಸುದ್ದಿ ಹೋಗುತ್ತೆ. ಆತ ಗಾಬರಿಯಿಂದ ಓಡೋಡಿ ಬರ್ತಾನೆ. ಆಚಾರ್ಯರನ್ನು ಹುಡುಕ್ಲಿಕ್ಕೆ ಅಂತ 4 ದಿಕ್ಕಿನ ಕಡೆ ಸವಾರರು ಹೊರಡ್ತಾರೆ. ಅಷ್ಟರಲ್ಲಿ ಆಚಾರ್ಯರು ನಿಧಾನವಾಗಿ ಬರ್ತಾ ಇದ್ದಿದ್ದು ಕಾಣುತ್ತೆ. ಎಲ್ಲರೂ ಮಕ್ಕಳ ಹಾಗೆ ಕುಣಿದಾಡ್ತಾರೆ, ಜಯಘೋಷ ಮಾಡ್ತಾರೆ. ಯಜ್ಞಕುಂಡದ ಜ್ವಾಲೆ ಹಾಗೆ ಪ್ರಕಾಶಿಸ್ತಿದ್ದಂತಹ ಆಚಾರ್ಯರನ್ನ ಎಲ್ಲರೂ ಪ್ರಣಾಮಪೂರ್ವಕವಾಗಿ ವಂದಿಸ್ತಾರೆ. 1 ವಾರ ಕಾಲ ಸಂಪೂರ್ಣವಾಗಿ ಸಮಾಧಿ ಸ್ಥಿತಿಯಲ್ಲಿ ಮುಳುಗಿದ್ದ ಗುರುಗಳು ತಮ್ಮ 33ನೇ ವರ್ಧಂತಿಯ ದಿನ ಬಾಹ್ಯ ಪ್ರಪಂಚಕ್ಕೆ ಮರಳಿರ್ತಾರೆ. ಆ ದಿನವೆಲ್ಲ ಸ್ವಲ್ಪ ಆಯಾಸದಿಂದಲೇ ಇದ್ದದ್ರಿಂದ ಯಾರೂ ಅವರನ್ನು ಮಾತಾಡಿಸಿ ಮತ್ತೆ ಆಯಾಸಗೊಳಿಸೋದಿಲ್ಲ. ಆಹ್ನಿಕಾದಿಗಳನ್ನು ಮುಗಿಸಿದ ನಂತರ ಆಚಾರ್ಯರು ಸ್ವಲ್ಪ ಹಣ್ಣಿನ ರಸವನ್ನು ಕುಡಿತಾರೆ. ಶಿಷ್ಯರು ಮಾಡ್ತಿದ್ದಂತಹ ವೇದ ಪಾರಾಯಣದಲ್ಲಿ ತನ್ಮಯರಾಗ್ತಾರೆ. ಮುಖ ಪ್ರಶಾಂತವಾಗಿರುತ್ತೆ. ಎಂದಿನ ಹಾಗೆ ಪ್ರಕಾಶಮಾನವಾದಂತಹ ತಂಪನ್ನು ಪ್ರಸರಿಸ್ತಾ ಇರುತ್ತೆ. ಗುರುಗಳು ಅದೇ ದಿನ ಸಾಯಂಕಾಲ ಬ್ರಹ್ಮಗುಪ್ತನನ್ನು ಕರೆಸ್ಕೊಳ್ತಾರೆ. ತಮ್ಮ 4 ಪ್ರಮುಖ ಶಿಷ್ಯರನ್ನು ಕರೆಸ್ಕೊಳ್ತಾರೆ. ಎಲ್ಲರೂ ಬಂದು ಕಲಿತಾಗ ಬ್ರಹ್ಮಗುಪ್ತ, ನಾವು ಬಂದ ಕೆಲಸ ಆಯಿತು, ನಾವಿನ್ನು ಕೈಲಾಸದ ಕಡೆ ಹೊರಡಬೇಕು ಅಂತಾರೆ. ಬ್ರಹ್ಮಗುಪ್ತನು, ಗುರುಗಳೇ, ಮಾನಸ ಸರೋವರ ಯಾತ್ರೆಗೆ, ಕೈಲಾಸದ ಯಾತ್ರೆಗೆ ಸರ್ವ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಅಂತ ವಿನೀತನಾಗಿ ಹೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ಬ್ರಹ್ಮಗುಪ್ತ, ನನ್ನ ಮಾತು ನಿನಗೆ ಅರ್ಥ ಆಗಿಲ್ಲ. ನಾನು ಈ ಶರೀರದಿಂದ ನಿರ್ವಹಿಸಬೇಕಾದಂತಹ ಕಾರ್ಯಗಳೆಲ್ಲವೂ ನೆರವೇರಿದೆ. ನಾನು ಇನ್ನು ನನ್ನ ಸ್ವಸ್ಥಾನಕ್ಕೆ ಮರಳ್ತೀನಿ ಅಂತ ಹೇಳ್ತಾರೆ. ಬ್ರಹ್ಮಗುಪ್ತನ ಮುಖ ದುಃಖದಿಂದ ಮ್ಲಾನವಾಗುತ್ತೆ. ಆಚಾರ್ಯರು ಹೇಳ್ತಾರೆ, ಬ್ರಹ್ಮಗುಪ್ತ, ಹುಟ್ಟಿನ ಹಾಗೆ ಕೊನೆ ಕೂಡ ನಿಶ್ಚಿತವೇ ಅಲ್ವಾ, ಅದಕ್ಕಾಗಿ ವ್ಯಸನ ಪಡಬಾರ್ದು. ನಾವು ಮೊದಲು ಬದಲಿಗೆ ಬಂದಾಗಿನಿಂದ ಇಲ್ಲಿವರೆಗೂ ನೀನು ನನಗೆ ಮಾಡಿರುವಂತಹ ಸೇವೆ ಅಪಾರವಾದದ್ದು. ನಿನ್ನ ವಂಶ ಬೆಳೆಯಲಿ, ನಿನ್ನ ಪ್ರಜೆಗಳು ಸದಾ ಸುಖ ಶಾಂತಿಯಿಂದ ಇರಲಿ, ಧರ್ಮದಿಂದ ರಾಜ್ಯಭಾರವನ್ನು ಮಾಡು, ಸದಾ ತತ್ವಚಿಂತನೆಯನ್ನು ಮಾಡ್ತಾ ಇರು ಅಂತ ಹೇಳ್ತಾರೆ. ತಮ್ಮ 4 ಶಿಷ್ಯರನ್ನು ತೋರಿಸ್ತಾ, ಇನ್ನು ಮುಂದೆ ಇವರೆಲ್ಲರನ್ನೂ ನಾನೇ, ಅಂದರೆ ನಿನ್ನ ಗುರು ಶಂಕರಾಚಾರ್ಯರೇ ಅಂತ ಭಾವಿಸಿ ಅವರೆಲ್ಲರ ಸೇವೆಯನ್ನು ನೀನು ಮಾಡು, ಯತಿವೃಂದದ ಯೋಗಕ್ಷೇಮವನ್ನು ನೀನು ನೋಡ್ಕೋ ಅಂತ ಅಪ್ಪಣೆ ಮಾಡ್ತಾರೆ. ಆಚಾರ್ಯರು ಪಶುಪತಿನಾಥಕ್ಕೆ ಸಂದರ್ಶನ ನೀಡಿದ್ದ ಸಂದರ್ಭದಲ್ಲಿ ರಾಜ ಶಿವದೇವನು ಅವರಿಗೆ ಸಮರ್ಪಿಸಿದ್ದಂತಹ 5 ಸ್ಫಟಿಕ ಲಿಂಗಗಳನ್ನು ಶ್ರೀ ಸುರೇಶ್ವರಾದಿಯಾಗಿ ಶಿಷ್ಯರಿಗೆ ಕೊಡ್ತಾ, ಅವುಗಳ ಜೊತೆ ಅಪೂರ್ವವಾಗಿದ್ದ ಸಾಲಿಗ್ರಾಮವನ್ನು ಕೊಡ್ತಾ, ನಿಮ್ಮನ್ನು ಮಾರ್ಗದರ್ಶನಕ್ಕಾಗಿ ಅನುಸರಿಸುವಂತಹ 100 ಅಥವಾ 1000 ಜನ ಶಿಷ್ಯರಿಗೆ, ಭಕ್ತರಿಗೆ ಆಧ್ಯಾತ್ಮಿಕ ಸಾಧನೆಯ ಪ್ರಾಥಮಿಕ ಹಂತವಾಗಿ ಈ ಮೂರ್ತಿಗಳು ಅಥವಾ ಪ್ರತೀಕ ಪೂಜೆ ಅತ್ಯವಶ್ಯಕವಾಗಿದೆ. ಅವರಿಗೆ ಮಾರ್ಗದರ್ಶನಕ್ಕಾಗಿ ನೀವು ಇವುಗಳ ಪೂಜೆ, ಅಭಿಷೇಕ, ಅರ್ಚನೆ ಇವುಗಳನ್ನು ನಿತ್ಯವೂ ಮಾಡಬೇಕು. 5ನೇ ಲಿಂಗವನ್ನು ಸುರೇಶ್ವರರಿಗೆ ಕೊಡ್ತಾರೆ. ಇದನ್ನು
ದ್ರಾವಿಡ ದೇಶದ ಶ್ರೀ ಚಿದಂಬರ ಕ್ಷೇತ್ರದಲ್ಲಿ ನಟರಾಜನ ಸನ್ನಿಧಿಯಲ್ಲಿ ಇಟ್ಟು ಪೂಜಿಸೋ ಹಾಗೆ ವ್ಯವಸ್ಥೆ ಮಾಡಿ ಅಂತಲೂ ಸೂಚಿಸ್ತಾರೆ. ತಮ್ಮನ್ನ ಆಶ್ರಯಿಸಿಕೊಂಡಿದ್ದಂತಹ 10 ಜನ ಬ್ರಹ್ಮಚಾರಿಗಳನ್ನ ಕರೀತಾರೆ. ಮಕ್ಕಳೇ, ಇನ್ನು ನೀವು ನಿಮಗೆ ಇಷ್ಟವಾದ ಸ್ಥಳಗಳಿಗೆ ಹೋಗಬಹುದು, ಅಥವಾ ಈ 4 ಗುರುಗಳಲ್ಲಿ ಯಾರು ಬೇಕಾದರೂ ಆಗಬಹುದು, ಅವರ ಆಶ್ರಯದಲ್ಲಿ ನೀವು ಇರಬಹುದು ಅಂತ ಹೇಳ್ತಾರೆ. ತಮ್ಮನ್ನು ಈ ಪ್ರಾತಃ ಕಾಲ ಸ್ನಾನಕ್ಕೆ ಕರ್ಕೊಂಡು ಹೋಗಿದ್ದಂತಹ ಬ್ರಹ್ಮಚಾರಿ ವಾಮದೇವನನ್ನ ಕರೀತಾರೆ. ತಾವು ಧರಿಸಿದ್ದಂತಹ ರುದ್ರಾಕ್ಷಿ ಮಾಲೆಯನ್ನ ಅವನಿಗೆ ಕೊಡ್ತಾರೆ. ಹಾಗೆ ಉಳಿದವ್ರಿಗೆಲ್ಲ ತಾವು ಧರಿಸಿದ್ದ ಜಪಮಾಲೆ, ಪಾದುಕೆಗಳು, ಶೇಷವಸ್ತ್ರಗಳನ್ನು ಕೂಡ ಕೊಡ್ತಾರೆ. ಮಾರನೇ ದಿನ ಆಚಾರ್ಯರ ಸ್ನಾನ ಅನುಷ್ಠಾನಗಳೆಲ್ಲ ಆದ ನಂತರ ಅತಿ ವೃದ್ಧರಾದ ಒಬ್ಬರು ಯತೀಶ್ವರರು ಆಚಾರ್ಯರನ್ನ ಕಾಣ್ಲಿಕ್ಕೆ ಅಂತ ಬರ್ತಾರೆ. ಆ ವೃದ್ಧರು ಒಳಕ್ಕೆ ಬರ್ತಿದ್ದಾಗೆ ಆಚಾರ್ಯರು ದಿಗ್ಗಂತ ಹೇಳ್ತಾರೆ. ಅವರಿಗೆ ಪ್ರಣಾಮವನ್ನ ಮಾಡ್ತಾರೆ. ತಾವೇ ಸ್ವತಃ ಅವರಿಗೆ ಅರ್ಘ್ಯ ಪಾದ್ಯಗಳನ್ನು ಕೊಟ್ಟು ಅವರ ಪಾದಗಳನ್ನು ಒರೆಸಿ ತಮ್ಮ ಪೀಠದ ಮೇಲೆ ಕುಳ್ಳರಿಸ್ತಾರೆ. ಆ ವೃದ್ಧ ಮಹನೀಯರು ಹೇಳ್ತಾರೆ, ಆಚಾರ್ಯ ಶಂಕರ, ನಿಮ್ಮ ಖ್ಯಾತಿ ಹಿಮಾಲಯದಲ್ಲೆಲ್ಲ ಹಬ್ಬಿಬಿಟ್ಟಿದೆ. ಬಾದರಾಯಣ ಸೂತ್ರಗಳಿಗೆ ನೀವು ರಚಿಸಿರುವಂತಹ ಭಾಷ್ಯ ಹಿಮಾಲಯ ಪರ್ವತದ ಎಷ್ಟೋ ಆಶ್ರಮಗಳಲ್ಲಿ ಈಗ ವ್ಯಾಸಂಗ ಗ್ರಂಥವಾಗಿದೆ. ನಾನು ಗೌಡಪಾದರು ರಚಿಸಿರುವಂತಹ ಮಾಂಡುಕ್ಯ ಕಾರಿಕೆಗಳನ್ನು ವಿಶೇಷವಾಗಿ ಅಧ್ಯಯನ ನಡೆಸಿದ್ದೀನಿ. ನಿಮ್ಮ ಮಾಂಡುಕ್ಯ ಭಾಷ್ಯವನ್ನು ಓದಿದ್ದೀನಿ. ತುಂಬ ಸಂತೋಷ ಆಯಿತು. ನಿಮ್ಮನ್ನು ನೋಡಬೇಕು ಅಂತ ಬಂದೆ ಅಂತ ಹೇಳ್ತಾರೆ. ಆಗ ಆಚಾರ್ಯರು ಹೇಳ್ತಾರೆ, ಪರಮಗುರುವರ್ಯ, ತಮ್ಮ ದರ್ಶನ ಆಗಿದ್ದು ನನ್ನ ಪರಮ ಭಾಗ್ಯ. ನಮ್ಮ ಗುರುದೇವರಾಗಿದ್ದಂತಹ ಶ್ರೀ ಗೋವಿಂದ ಭಗವತ್ಪಾದರು ನನಗೆ ಎಂದಾದರೂ ಒಂದು ದಿನ ಶ್ರೀಗೌಡ ಪಾದಾಚಾರ್ಯರ ಸಂದರ್ಶನ ಆಗುತ್ತೆ ಅಂತ ತಿಳಿಸಿದ್ರು. ಈ ದಿನ ನೀವು ಬಂದು ನನಗೆ ದರ್ಶನವನ್ನು ಕೊಟ್ಟು ಪುನೀತಗೊಳಿಸಿದ್ರಿ, ತುಂಬ ಆನಂದವನ್ನು ಉಂಟು ಮಾಡಿದ್ರಿ ಅಂತ ಹೇಳ್ತಾರೆ. ಎಲ್ಲರಿಗೂ ಆಶ್ಚರ್ಯ ಆಗತ್ತೆ. ಅವರು ಶ್ರೀಗೌಡ ಪಾದಾಚಾರ್ಯರು ಅಂತ ಅವರ ದರ್ಶನ ಭಾಗ್ಯವೂ ಸಿಕ್ತು ಅಂದ್ಬಿಟ್ಟು ಎಲ್ಲರಿಗೂ ಸಂತೋಷ ಆಗತ್ತೆ. ಆ ದಿನವೆಲ್ಲ ಗುರುಗಳು ತಮ್ಮ ಪರಮ ಗುರುಗಳ ಜೊತೆಗೆ ತಮ್ಮ ಭಾರತದ ಪರ್ಯಟನದ ವಿವರಣೆಯನ್ನೆಲ್ಲ ಕೂಲಂಕುಷವಾಗಿ ವಿಜ್ಞಾಪಿಸ್ತಾರೆ. ರಾತ್ರಿಯೆಲ್ಲ ಪರಮ ಗುರುಗಳ ಜೊತೆ ಆಚಾರ್ಯರು ಸಂಭಾಷಿಸಲೇ ಇರ್ತಾರೆ. ಮಾರನೇ ಪ್ರಾತಃ ಕಾಲ ಸ್ನಾನಾಹಿಕ್ನಗಳು ಆದ ನಂತರ ಶ್ರೀಗೌಡ ಪಾದರು ಹೇಗೆ ಬಂದರೋ ಹಾಗೆ ಹೊರಟು ಹೋಗಿರ್ತಾರೆ. ಆಚಾರ್ಯರು, ಅವರ ಶಿಷ್ಯರು, ಬ್ರಹ್ಮಗುಪ್ತರು ಶ್ರೀಗೌಡ ಪಾದರನ್ನ ಸ್ವಲ್ಪ ದೂರದವರೆಗೂ ಹೋಗಿ ಬೀಳ್ಕೊಟ್ಟಿರ್ತಾರೆ. ವೈಶಾಖ ಶುದ್ಧ ಅಷ್ಟಮಿ ದಿನ ಶ್ರೀ ಶಂಕರರು ಕೇದಾರನಾಥಕ್ಕೆ ಹೊರಡೋ ನಿಶ್ಚಯ ಮಾಡ್ತಾರೆ. ಬದರಿ ಕ್ಷೇತ್ರದ ನಿವಾಸಿಗಳಿಗೆ ಅತ್ಯಂತ ದುಃಖ ಆಗುತ್ತೆ. ಬ್ರಹ್ಮಗುಪ್ತ ಮಗುವಿನ ಹಾಗೆ ಕಣ್ಣೀರು ಹಾಕ್ತಾ ಇರ್ತಾನೆ. ಆಚಾರ್ಯರು ರಾಜನಿಗೆ ಮತ್ತೊಮ್ಮೆ ಶರೀರದ ನಶ್ವರತೆಯನ್ನ, ಆತ್ಮವಸ್ತುವಿನ ಸಚ್ಚಿದಾನಂದ ಸ್ವರೂಪವನ್ನು ವಿಷದಪಡಿಸ್ತಾರೆ, ಸಮಾಧಾನ ಮಾಡ್ತಾರೆ. ಬದ್ರಿನಾಥನ ಪ್ರಜೆಗಳಿಗೆಲ್ಲ ಫಲವನ್ನು ಕೊಡ್ತಾರೆ. ತಮ್ಮನ್ನು ಸೇವಿಸ್ತಿದ್ದಂತಹ ಸೇವಕರಿಗೆಲ್ಲ ಉಡುಗೊರೆಗಳನ್ನು ಕೊಡ್ತಾರೆ. ರಾಜ ಶ್ರೀ ಕ್ಷೇತ್ರ ಕೇದಾರನಾಥದವರೆಗೂ ತನ್ನ ಬೆಂಗಾವಲಿನ ಸೈನಿಕರು, ಪಾಲಕಿ, ಶ್ವೇತಛತ್ರ, ಚಾಮರ, ಮಕರ ತೋರಣ ಮುಂತಾದ ಎಲ್ಲ ರಾಜಗೌರವವನ್ನು ಹೊರಡಿಸೋಕ್ಕೆ ಸಿದ್ಧ ಮಾಡ್ತಾನೆ. ಆದರೆ ಆಚಾರ್ಯರು ಬೇಡ ಅಂತ ಹೇಳ್ತಾರೆ. ಆದರೂ ಕೂಡ ದೊರೆ ಅವ್ರ ಮಾತನ್ನು ಒಪ್ಪೋದಿಲ್ಲ. ಶ್ರೀ ಬದ್ರಿನಾರಾಯಣನ ದರ್ಶನವನ್ನು ಮಾಡಿದ ಆಚಾರ್ಯರು ಅರ್ಚಕ ನಾರಾಯಣನನ್ನ, ಆಲಯದ ಇತರ ನೌಕರ ವರ್ಗರನ್ನ ಆಶೀರ್ವದಿಸ್ತಾರೆ. ಯಾರಿಗೂ ಮಾತೆ ಹೊರಡೋದಿಲ್ಲ. ಎಲ್ಲರ ಮುಖದಲ್ಲೂ ಮೋಡ ಕವಿದ ಆಕಾಶದ ಹಾಗೆ ದುಮ್ಮಾನಗಳಿರುತ್ತವೆ. ಆಚಾರ್ಯರು ಧೀರ ಗಂಭೀರವಾಗಿ ಸಿಂಹರಾಜನ ಹಾಗೆ ಹೆಜ್ಜೆ ಹಾಕ್ತಾ ಪಲ್ಲಕ್ಕಿಯನ್ನು ಏರಿ ಮಂಡಿಸ್ತಾರೆ. ಭೇರಿ, ಶಂಖ, ಜಾಗಟೆ, ತುತ್ತೂರಿಗಳು ಮೊಳಗುತ್ತವೆ. ಬ್ರಾಹ್ಮಣ ವೃಂದ ವೇದಘೋಷವನ್ನು ಆರಂಭಿಸುತ್ತೆ. ಬ್ರಹ್ಮಚಾರಿಗಳು ಆಚಾರ್ಯರಿಗೆ ಅತ್ಯಂತ ಪ್ರಿಯವಾಗಿದ್ದಂತಹ ತೈತ್ತಿರಿಯ ಉಪನಿಷತ್ ಪಾರಾಯಣವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ವಿಷ್ಣು ಸಹಸ್ರನಾಮವನ್ನು ಹಲವರು ಹೇಳ್ತಾ ಇರ್ತಾರೆ. ಜಯಕಾರಗಳ ಘೋಷಣೆ ಜೊತೆಗೆ ಆಚಾರ್ಯ ಶ್ರೀ ಶಂಕರ ಭಗವತ್ಪಾದರು ಶ್ರೀ ಕೇದಾರನಾಥದ ಕಡೆ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸ್ತಾರೆ. ಗುರುಗಳು ಕೇದಾರನಾಥಕ್ಕೆ ಹೊರಡೋ ಸುದ್ದಿ ಪರ್ವತ ಪ್ರಾಂತ್ಯಕ್ಕೆಲ್ಲ ಹಬ್ಬಿಬಿಡುತ್ತೆ. ದಾರಿ ಉದ್ದಕ್ಕೂ ಅಲ್ಲಲ್ಲಿ ಜನ ಕಾದಿದ್ದು ಆಚಾರ್ಯರಿಗೆ ಭವ್ಯ ಸ್ವಾಗತವನ್ನು ನೀಡ್ತಾರೆ. ಅವರ ದರ್ಶನ, ಆಶೀರ್ವಾದವನ್ನು ಕೂಡ ಪಡೀತಾರೆ. ವೈಶಾಖ ಶುದ್ಧ ದಶಮಿ ದಿನ ಕೇದಾರ ಕ್ಷೇತ್ರವನ್ನು ಆಚಾರ್ಯರು ತಲುಪ್ತಾರೆ. ಕೇದಾರೇಶ್ವರನ ಆಲಯದ ಅರ್ಚಕರು, ಸ್ಥಳದ ಪ್ರಜಾವರ್ಗವು ಕೂಡ ಆಚಾರ್ಯರನ್ನ ಪ್ರೀತಿಯ ಆಧಾರದಿಂದ ಬರಮಾಡಿಕೊಳ್ಳುತ್ತವೆ. ಶ್ರೀ ಗುರುಗಳು ತಮ್ಮ ಜೊತೆ ಬದ್ರಿಯಿಂದ ಬಂದಿದ್ದವರನ್ನೆಲ್ಲ ಹೃತ್ಪೂರ್ವಕವಾಗಿ ಆಶೀರ್ವದಿಸಿ ಅವರನ್ನೆಲ್ಲ ಹಿಂತಿರುಗಿ ಅಂತ ಕೇಳ್ಕೊಳ್ತಾರೆ. ಆದರೆ ಯಾರಿಗೂ ಹಿಂತಿರುಗೋ ಮನಸ್ಸಿಲ್ಲ. ಓಡಿಯಾಡೋ ತಮ್ಮ ದೇವರನ್ನ ಬಿಟ್ಟು ಹೋಗೋಕ್ಕೆ ಅವ್ರು ಯಾರಿಗೂ ಸಾಧ್ಯವೇ ಆಗೋದಿಲ್ಲ.
ವೈಶಾಖ ಶುದ್ಧ ಏಕಾದಶಿ ದಿನ ಶ್ರೀ ಶಂಕರ ಭಗವತ್ಪಾದರು ಸ್ನಾನಾದಿ ಅನುಷ್ಠಾನಗಳನ್ನು ನೆರವೇರಿಸ್ಕೊಳ್ತಾರೆ. ಶ್ರೀ ಕೇದಾರೇಶ್ವರನನ್ನ ಸ್ವತಃ ಪೂಜಿಸ್ಲಿಕ್ಕೆ ಅಂತ ಕೂತ್ಕೋತಾರೆ. 106 ಜನ ವಿಪ್ರವೃಂದ ಏಕಕಂಠದಿಂದ ಶ್ರೀ ರುದ್ರ ಮಂತ್ರ ಪಾರಾಯಣ ಮಾಡ್ತಾ ಇರಬೇಕಾದ್ರೆ ಆಚಾರ್ಯರು ಕೇದಾರೇಶ್ವರನಿಗೆ ಶತರುದ್ರಾಭಿಷೇಕ ಮಾಡಿ ಅರ್ಚನೆಯನ್ನು ನೆರವೇರಿಸ್ತಾರೆ. ಪೂಜಾದಿಗಳು ಮುಗಿಯೋ ಹೊತ್ತಿಗೆ ಸಂಜೆನೆ ಆಗತ್ತೆ. ಶಂಕರರು ಬಿಡಾರಕ್ಕೆ ಶಿಷ್ಯರ ಜೊತೆಗೆ ಹಿಂತಿರುಗ್ತಾರೆ. ಆ ರಾತ್ರಿಯೆಲ್ಲ ಆಚಾರ್ಯರು ವಿಶ್ರಾಂತಿ ತಗೊಳ್ಳೋದೇ ಇಲ್ಲ. ಶಿವೋಹಂ 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 ಅಂತ ಹೇಳ್ಕೊಳ್ತಾ ಇರ್ತಾರೆ. ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣ ನೇತ್ರೆ ನ ಚ ವ್ಯೋಮ ಭೂಮಿರ್ ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಂದರೆ ಅಂತಃಕರಣಗಳಾದಂತಹ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಇವ್ಯಾವುದು ನಾನಲ್ಲ. ಜ್ಞಾನೇಂದ್ರಿಯಗಳಾದಂತಹ ಕಿವಿ, ನಾಲಿಗೆ, ಮೂಗು, ಕಣ್ಣು, ಚರ್ಮ ಇವೂ ನಾನಲ್ಲ. ಪಂಚಭೂತಗಳಾದಂತಹ ಆಕಾಶ, ಭೂಮಿ, ತೇಜಸ್ಸು, ವಾಯು, ಜಲ ಇವೂ ಕೂಡ ನಾನಲ್ಲ. ಸಚ್ಚಿದಾನಂದ ರೂಪನಾದ ಶಿವನೇ ನಾನು, ಶಿವನೇ ನಾನು, ಶಿವನೇ ನಾನು ಅಂತ ಆಚಾರ್ಯರು ಹೇಳ್ಕೊಳ್ತಾ ಇರ್ತಾರೆ. ಆ ರಾತ್ರಿಯೆಲ್ಲ ಜೀವನ್ಮುಕ್ತಾನಂದ ಲಹರಿಯನ್ನು ಹೇಳ್ಕೊಳ್ತಾ ಆಚಾರ್ಯರು ಆನಂದಮಯ ಸ್ಥಿತಿಯಲ್ಲೇ ಇರ್ತಾರೆ. ಕದಾದ್ವೈತಂ ಪಶ್ಯನ್ನಖಿಲಮಪಿ ಸತ್ಯಂ ಶಿವಮಯಂ ಮಹಾವಾಕ್ಯಾರ್ಥ ನಾಮವಗತಿ ಸಮಾಭ್ಯಾಸಾವಶತಃ ಗತದ್ವೈತ ಭಾಸಃ ಶಿವ ಶಿವ ಶಿವೇತ್ಯೇವ ವಿಲಪನ್ ಮುನಿರ್ನ ವ್ಯಾಮೋಹಂ ಭಜತಿ ಗುರುದೀಕ್ಷಾಕ್ಷಾತ್ ತಮಾಹ. ಮಹಾವಾಕ್ಯ ಜ್ಞಾನ ಮತ್ತು ಅದರ ಅಭ್ಯಾಸ ಇವುಗಳಿಂದ ದ್ವೈತವನ್ನ, ಈ ತೋರಿಕೆಯನ್ನ ಕಳ್ಕೊಂಡು ಎಲ್ಲವನ್ನು ಶಿವಮಯವನ್ನಾಗಿ ಅದ್ವೈತವನ್ನಾಗಿ ಕಾಣ್ತಾ ಶಿವ ಶಿವ ಅಂತ ಜಪ ಮಾಡ್ತಿರೋ ಮುನಿ ಗುರುವಿನಿಂದ ಪಡೆದಿರೋ ದೀಕ್ಷೆಯಿಂದ ಅಜ್ಞಾನವನ್ನು ಹೋಗ್ಲಾಡಿಸ್ಕೊಂಡಿರೋದ್ರಿಂದ ವ್ಯಾಮೋಹದಲ್ಲಿ ಸಿಕ್ಕಾಕೊಳ್ಳೋದಿಲ್ಲ ಅನ್ನೋದು ಅದರ ಅರ್ಥ. ಮಾರನೇ ದಿನ ಅರುಣೋದಯಕ್ಕೆ ಮುಂಚೆನೆ ಮಂದಾಕಿನಿಯಲ್ಲಿ ಸ್ನಾನ ಮಾಡಿಕೊಂಡು ಜಪಾನುಷ್ಠಾನವನ್ನು ನೆರವೇರಿಸ್ತಾರೆ. ಎಲ್ಲರೂ ಹಿಂದಿನ ದಿನ ಏಕಾದಶಿ ಕಾರಣ ನಿರಾಹಾರಿಗಳಾಗಿದ್ದರಿಂದ ಯತಿಗಳ ಭಿಕ್ಷೆ ಆದಮೇಲೆ ಭೋಜನ ಮಾಡಬೇಕು ಅಂತ ಆಚಾರ್ಯರು ತಿಳಿಸ್ತಾರೆ. ಆಚಾರ್ಯರು ಒಬ್ಬರೇ ಹೋಗಿ ಮತ್ತೊಮ್ಮೆ ಕೇದಾರನಾಥನ ದರ್ಶನ ಮಾಡ್ಕೊಂಡು ಬರ್ತಾರೆ. ಎಲ್ಲ ಯತಿಗಳ ಭಿಕ್ಷೆನೂ ಆಗತ್ತೆ, ಉಳಿದವ್ರಿಗೆಲ್ಲ ಭೋಜನವೂ ಆಗತ್ತೆ. ಆದರೆ ಆಚಾರ್ಯರು ಏನನ್ನು ಸ್ವೀಕರಿಸೋದಿಲ್ಲ. ಶಿಷ್ಯರು ಬಲವಂತ ಪಡಿಸಿದಾಗ ನಿಮ್ಮೆಲ್ಲರಲ್ಲೂ ನಾನೇ ಇದ್ದೀನಲ್ವಾ, ನಾನೇ ಊಟ ಮಾಡಿದಾಗ ಆಯ್ತಲ್ವಾ ಅಂತಾರೆ. ಆನಂತರ ಮೌನರಾಗ್ತಾರೆ. ನೇತ್ರಗಳು ಅರ್ಧ ನಿಮೀಲಿತವಾಗತ್ತೆ. ಪರಾಪೂಜೆಯನ್ನು ಸಲ್ಲಿಸ್ತಾ ಗುರುಗಳು ಹೀಗೆ ಹೇಳ್ತಾರೆ: ಪೂರ್ಣಸ್ಯಾವಾಹನಂ ಕುತ್ರ ಸರ್ವಾಧಾರಸ್ಯ ಚಾಸನಂ ಸ್ವಚ್ಛಸ್ಯ ಪಾದ್ಯಮರ್ಘ್ಯಂಚ ಶುದ್ಧಸ್ಯಾಚಮನಂ ಕುತಃ ನಿರ್ಮಲಸ್ಯ ಕುತಃ ಸ್ನಾನಂ ವಸ್ತ್ರಂ ವಿಶ್ವೋದರಸ್ಯ ಚ ನಿರಾಲಂಬೋಸ್ಯೋಪವೀತಂ ಪುಷ್ಪಂ ನಿರ್ವಾಸನಸ್ಯ ಚ ನಿರ್ಲೇಪಸ್ಯ ಕುತೋ ಗಂಧೋ ರಮ್ಯಸ್ಯಾಭರಣಂ ಕುತಃ ನಿತ್ಯತೃಪ್ತಸ್ಯ ನೈವೇದ್ಯಃ ಸ್ತಾಂಬೂಲಂ ಚ ಕುತೋ ವಿಭೋಃ ಪ್ರದಕ್ಷಿಣಾಹ್ಯನಂತಸ್ಯ ಹೃದಯಸ್ಯ ಕುತೋ ನತಿಃ ವೇದವಾಕ್ಯೈರವೇದ್ಯಸ್ಯ ಕುತಸ್ತೋತ್ರಂ ವಿಧೀಯತೆ ಸ್ವಯಂ ಪ್ರಕಾಶಮಾನಸ್ಯ ಕುತೋ ನೀರಾಜನಂ ವಿಭೋಃ ಅಂತರ್ಬಹಿಶ್ಚ ಪೂರ್ಣಸ್ಯ ಕತಃ ಉದ್ವಾಸನಂ ಭವೇತ್. ಹೀಗೆ ಬಹಳ ಕಾಲ ಆಂತರ್ಯದಲ್ಲಿಯೇ ಪರಬ್ರಹ್ಮ ವಸ್ತುವನ್ನು ಕುರಿತು ಪೂಜೆ ಮಾಡ್ತಾ ಅದರಲ್ಲಿ ಮಗ್ನರಾಗಿರ್ತಾರೆ. ಬಹಿರ್ಮುಖರಾದ ಮೇಲೆ ಗುರುಗಳು ತಮ್ಮ 4 ಶಿಷ್ಯರನ್ನು ಹತ್ತಿರಕ್ಕೆ ಕರೀತಾರೆ. ವೇದಾಂತ ಧರ್ಮವನ್ನ, ಅದ್ವೈತ ತತ್ವವನ್ನ ಪ್ರಚಾರ ಮಾಡ್ತಾ ಇರಿ. ಈ ವೇದ ಭೂಮಿಯನ್ನ ಉತ್ತರದಲ್ಲಿ ಶ್ರೀ ಪರಮೇಶ್ವರನು, ದಕ್ಷಿಣದಲ್ಲಿ ಕನ್ಯಾಕುಮಾರಿಯು ತಮ್ಮ ದಿವ್ಯ ದೃಷ್ಟಿಯಿಂದ ರಕ್ಷಿಸ್ತಿರ್ತಾರೆ. ಈ ಜಗದ ಮಾತಾಪಿತರರ ಅನುಗ್ರಹ ಸದಾ ಭರತವರ್ಷದ ಮೇಲಿರಲಿ ಅಂತ ಹರಿಸ್ತಾರೆ. ಮೆಲ್ಲನೆ ಹೇಳ್ತಾರೆ. ಶೃಂಗಗಿರಿಯಿಂದ ಅನುಸರಿಸಿ ಬಂದಂತಹ ನಂದಿಯ ಬೆನ್ನನ್ನ ಮೃದುವಾಗಿ ತಡವುತ್ತಾರೆ. ಆನಂತರ ಕೈಯಲ್ಲಿ ಎಲ್ಲರನ್ನು ಹರಿಸ್ತಾ ಹೇಳ್ತಾರೆ: ಧರ್ಮವನ್ನು ಎಲ್ಲರೂ ಪಾಲಿಸ್ರಿ, ಅದು ನಿಮ್ಮನ್ನ ರಕ್ಷಿಸುತ್ತೆ. ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಹೇಳಿದು ಹಿಮಾಲಯದ ಕಡೆ ತಿರುಗಿ ನಿಂತ್ಕೋತಾರೆ. ನಾನು ಕೈಲಾಸದ ಕಡೆ ಹೊರಟಿದ್ದೀನಿ, ನಿಮಗೆಲ್ಲ ಮಂಗಳವಾಗಲಿ ಅಂತ ಹೇಳಿಬಿಟ್ಟು ಉತ್ತರಾಭಿಮುಖರಾಗಿ ಪಥಚಲನೆಯನ್ನು ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ನಂದಿಯು ಅವರನ್ನ ಅನುಸರಿಸುತ್ತಾ ಹೊರಡುತ್ತೆ. ಆಚಾರ್ಯರು ಮೆಲುಧ್ವನಿಯಲ್ಲಿ ಪರಬ್ರಹ್ಮ ನಿತ್ಯಂ ತದೇವಾಹಮಸ್ಮಿ ಅಂತ ಹೇಳ್ಕೊಳ್ತಾ ಇರ್ತಾರೆ. ಮುಗ್ಧ ಮಕ್ಕಳ ಹಾಗೆ ಕಣ್ಣೀರಿಡ್ತಾ ತಮ್ಮನ್ನ ಅನುಸರಿಸ್ತಾ ಹೊರಟ ಸುರೇಶ್ವರ, ಸನಂದನ, ಹಸ್ತಾಮಲಕ, ತೋಟಕ ಮತ್ತು ಬ್ರಹ್ಮಗುಪ್ತರನ್ನ
ಇನ್ನು ಮುಂದೆ ಬರಬಾರದು ಅಂತ ಸೂಚಿಸ್ತಾರೆ. ಆಚಾರ್ಯ ದೇವರು ವೈನತೆಯನ ಹಾಗೆ ಅತಿ ಶೀಘ್ರವಾಗಿ ಪರ್ವತರಾಜನ ವಕ್ಷಸ್ಥಳದ ಮೇಲೆ ಕೋಮಲ ಪಾದಗಳನ್ನು ಇಡ್ತಾ ಹೊರಡ್ತಾರೆ. ಅತ್ಯಂತ ವೃದ್ಧನಾದಂತಹ ಒಬ್ಬ ಮುನಿವರ್ಯ ದೂರದಲ್ಲಿ ಕಾಣಿಸ್ಕೊಂಡು ಹಸ್ತಲಾಘವನ್ನ ಕೊಟ್ಟು ಗುರುಗಳನ್ನ ನಡೆಸ್ಕೊಂಡು ಮೇಲೆ ಸಾಗ್ತಾರೆ. ಲೋಕಗುರುವು, ಪ್ರಜ್ಞಾಚಕ್ಷುವು, ಭಾರತ ಭಾಗ್ಯದ ವಿಧಾತನೂ ಆದ ಯತಿರಾಜ ಶ್ರೀ ಶಂಕರರು ಅದೃಶ್ಯರಾಗ್ತಾರೆ. ಬೆಳ್ಳಿಯ ಮೋಡ ಒಂದು ಬಂದು ಗುರುಗಳನ್ನ ಆಚ್ಛಾದಿಸುತ್ತೆ. ಹಾಗೆ ನಂದಿರಾಜನು ಕೂಡ ಮರೆ ಆಗತ್ತೆ. ಗಗನದ ಎತ್ತರದಲ್ಲಿ ಕೇಳಿಬರುತ್ತೆ, ಯದಾನಂದ ಸಿಂಧೌ ನಿಮಗ್ನಃ ಪುಮಾನ್ಯಾಸ್ಯಾದ್ಯ ವಿದ್ಯಾ ವಿಲಾಸಃ ಸಮಸ್ತ ಪ್ರಪಂಚ ಯದಾ ನ ಸ್ಫುರತ್ತದ್ಭುತಂ ಯನಿಮಿತ್ತಂ ಪರಬ್ರಹ್ಮ ನಿತ್ಯಂ ತದೇವಾಹಮಸ್ಮಿ ಅಂತ ಕೇಳಿ ಬರ್ತಾ ಇರುತ್ತೆ. ಅದನ್ನು ಕೇಳಿದ ಎಲ್ಲ ಶಿಷ್ಯರು ಆಚಾರ್ಯರ ರಚಿಸಿದ್ದಂತಹ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಹೇಳಕ್ಕೆ ಪ್ರಾರಂಭ ಮಾಡ್ತಾರೆ. ವಿಶ್ಚಂದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ಯಾತ್ಮ ನಿಯಾಮಯ ಬಹಿರಿವೋ ಭೂತಂ ಯಥಾ ನಿದ್ರಯ ಯತ್ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ ಸ್ವಾತ್ಮಾನಮೇವಾದ್ವಯಂ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಹೀಗೆ 16 ಕಂಠಗಳಿಂದ ಜಯ ಜಯ ಶಂಕರ, ಜಯ ಗುರು ಶಂಕರ, ಹರ ಹರ ಮಹಾದೇವ ಅನ್ನೋ ಘೋಷಗಳು ಕೂಡ ಕೇಳಿ ಬರುತ್ತವೆ. ಶಂಖಧ್ವನಿಯು ನಿನದಿಸುತ್ತೆ. ಯೋಗಿರಾಜನು, ಯುಗಾವತಾರನು, ಜಗದ್ಗುರುವು, ದಿವ್ಯ ತೇಜನು ಆದಂತಹ ಮಹಾಚೈತನ್ಯ ಸ್ವರೂಪಿಗೆ ಶ್ರೀ ಶಂಕರಾಚಾರ್ಯರಿಗೆ ಹಿಮಾಲಯ ಪರ್ವತವೇ ಬೃಹತ್ ಬೃಂದಾವನವಾಗುತ್ತೆ. ಅವರು ವಿಶ್ವವ್ಯಾಪಕರಾಗ್ತಾರೆ. ಪ್ರಿಯ ಕೇಳುಗರೆ, ಇಲ್ಲಿಗೆ ಧರೆಗಿಳಿದ ದಿವ್ಯ ತೇಜ ಕಾದಂಬರಿ ಮುಕ್ತಾಯ ಆಗತ್ತೆ. ಗುರುಗಳ ಆಶೀರ್ವಾದ ಎಲ್ಲರನ್ನೂ ಕಾಪಾಡಲಿ. ನಾಳೆಯಿಂದ ಮತ್ತೊಂದು ಕಥೆಯ ಜೊತೆಗೆ ಬರ್ತೀನಿ. ನಿಮ್ಮ ಸಹಕಾರಕ್ಕೆ ವಂದನೆಗಳು. ಅಪಾರ ಕರುಣಾ ಸಿಂಧುಂ ಅಜ್ಞಾನಧ್ವಾಂತ ಭಾಸ್ಕರಂ ನಮಾಮಿ ಶ್ರೀ ಶಂಕರಾಚಾರ್ಯಂ ಸರ್ವಲೋಕೈಕ ಶಂಕರಂ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ.